ಎಷ್ಟು ವರ್ಷದಿಂದ ನಿಮಗೆ ಪರಿಚಯ ಆಗಿತ್ತು? ವೈಶಾಖ್ ಅವರು ನಾನು ಹುಡ್ದಾಗಿಂದ ಗೊತ್ತು. ಇವತ್ತು ಬೆಳಗ್ಗೆ ಅವರ ಸಾವನ್ನ ಮಾತಿನ ಕೇಳಿ ಬಂದು ಇಲ್ಲಿ ಬಂದಿದ್ದೀನಿ ನಾನಷ್ಟೇ. ಅವ್ರ ತಂದೆಯವರು ಹೋಗಿ FIR ಫೈಲ್ ಮಾಡಿ ಬಂದಿದ್ದಾರೆ. ಈಗ ಪೋಸ್ಟ್ ಮಾರ್ಟಮ್ ಆಗಬೇಕು. ಅದು ಬಿಟ್ಟರೆ ನನಗೇನು ವಿಚಾರ ಗೊತ್ತಿಲ್ಲ ಜಾಸ್ತಿ. ಸರ್, ಹಿಂದೆ ಅವ್ರ ಮೇಲೆ ಒಂದು ಕೇಸ್ ಆಗಿತ್ತು ಸ್ಟೇಷನಲ್ಲಿ, ಅದೇನಾದ್ರು ನಿಮ್ಮ ಹತ್ರ ಹೇಳ್ಕೊಂಡಿದ್ದಾರೆ? ಇಲ್ಲ, ಅದೇನು ಹೇಳ್ಕೊಟ್ಟೆ. ನಾನು ವೈಶಾಖಿಂದ 18 ಇಯರ್ಸಿಂದ ಸಂಪರ್ಕದಲ್ಲಿಲ್ಲ. ಅದೇ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್. ಅವ್ರ ತಂದೆ ನಮ್ಮ ತಂದೆ ಎಲ್ಲ ಒಟ್ಟಿಗೆ ಓದ್ದವರು ಅಷ್ಟೇ ಹೊರತು ಅದ್ರ ಮೇಲೆ ಏನೂ ಇಲ್ಲ ಅಂತ. ಅವರು ಫ್ಯಾಮಿಲಿ ಏನಾರು ಹೇಳಿದ್ರು ಸರ್? ಇಲ್ಲ, ನನಗೆ ಇನ್ನೂ ಮಾತಾಡೋಕ್ಕೆ ಸಿಕ್ಕಿಲ್ಲ. ಅದು FIR ಆಗಿದೆ ಅಂತ ಹೇಳಿದ್ರು. ಈಗ ಪೋಸ್ಟ್ ಮಾರ್ಟಮ್ ಬರ್ತಾರೆ ಅಂತ ಹೇಳಿದ್ರು ಹೊರತು ಅದ್ರ ಮೇಲೆ ಇನ್ನೇನು ಗೊತ್ತಿಲ್ಲ ನನಗೆ. ನಿಮ್ಮ ಜೊತೆ ಕೊನೆಯದಾಗಿ ಮಾತಾಡಿದ್ಯೋ? ಇಲ್ಲ, ನನ್ನ ಜೊತೆ ನಾನು 10 ಇಯರ್ಸ್ ಆಯ್ತು. ಒಂದು ಸಂಪರ್ಕ ಇಲ್ಲ ಈಗ. ಇಲ್ಲ ಸರ್, ಏನು ಗೊತ್ತಿಲ್ಲ ನನಗೆ. ಬಿಕಾಸ್ ನಾನು 8 ಇಯರ್ಸ್ ಆಯ್ತು ಒಂದು ಸಂಪರ್ಕ ಬಿಟ್ಟು. ನಾವು ಒಟ್ಟಿಗೆ ಚಿಕ್ಕವರಿದ್ದಾಗ ಒಟ್ಟಿಗೆ ಓಡಾಡ್ತಾ ಇದ್ವಿ ಎಲ್ಲ ಕಡೆ. ಫ್ಯಾಮಿಲಿ ಟ್ರಿಪ್ಸ್ ಎಲ್ಲ, ಫ್ಯಾಮಿಲಿ ಫ್ರೆಂಡು, ಕ್ಲೋಸ್ ಫ್ಯಾಮಿಲಿ ಫ್ರೆಂಡು, ತುಮಕೂರಿನವರೆಲ್ಲ ನಾವು. ಸೊ ಅದು ಬಿಟ್ಟರೆ ನನಗೇನು ಗೊತ್ತಿಲ್ಲ ಸರ್. ಆ ಸಂಬಂಧದ ಬಗ್ಗೆ ಏನು ಗೊತ್ತಿಲ್ಲ ನನಗೆ. ಅವರ ಉದ್ಯಮದ ಬಗ್ಗೆ, ಅವರ ಬಿಸ್ನೆಸ್ ಬಗ್ಗೆ, ಸ್ನೇಹಿತರಾಗಿ? ಇಲ್ಲ, ಬಿಸ್ನೆಸ್ ಏನಿಲ್ಲ. ಅವರು ಬಿಸ್ನೆಸ್ ಏನೋ ಕಾರ್ ವರ್ಕ್ಶಾಪ್ ಏನೋ ಇಟ್ಕೊಂಡಿದ್ರು. ಚೆನ್ನಾಗಿ ನಡೆಸ್ತಾ ಇದ್ರು. ಒಳ್ಳೆ ಮನುಷ್ಯ. ಹುಟ್ಟಾಗಿಂದ ನೋಡಿದ್ದೀನಿ. ನೋ ದಿಸ್ ಥಿಂಗ್. ಈ ವಾಸ್ ಎ ವೆರಿ ಗುಡ್ ಬಾಯ್. ಇಟ್ಸ್ ಎ ಬಿಗ್ ಲಾಸ್ ಅನ್ಸುತ್ತೆ ಅದು ಬಿಟ್ಟರೆ. ಬಟ್ ಈ ವಾಸ್ ವೆರಿ ಗುಡ್ ಇಸ್ ಎ ಗುಡ್ ಬಾಯ್. ಈಗ ಅವರ ಮಾನಸಿಕವಾಗಿ ಅಂದರೆ ಯಾವತ್ತಾದ್ರೂ ಖಿನ್ನತೆಗೊಳಗಾಗಿರುವಂಥದ್ದು, ಆ ಥರದ ಘಟನೆಗಳು ಏನೋ ನನಗೇನು ಹೇಳಿಲ್ಲ. ಅದನ್ನೇನು ಶೇರ್ ಮಾಡ್ಕೊಂಡಿಲ್ಲ ನನ್ನ ಜೊತೆ. ಅವರು ಅರೆಸ್ಟ್ ಆಗಿದ್ದಾಗ ಏನಾದ್ರು ಭೇಟಿ ಆಗಿದ್ರಾ? ಇಲ್ಲ, ಭೇಟಿ ಆಗಿಲ್ಲ ಸರ್. ನಾವು ನನ್ನ ತಂದೆ ಕಳ್ಕೊಂಡು ಆಲೇ ಒಂದು 6-7 ತಿಂಗಳಾಯ್ತು. ನಾನು ಬ್ಯುಸಿ ಇದ್ದೀನಿ. ನನಗೂ ಏನು ಸಿಕ್ಕಿಲ್ಲ. ಅಲ್ಲ, ಬಟ್ 8 ಇಯರ್ಸ್ ಆಯ್ತು ನನಗೆ ಸಂಪರ್ಕ ಸಿಕ್ಕಿ. ಇದೆ ಅರ್ಜುನ್ ಅಂತ. ಎಷ್ಟು ವರ್ಷದಿಂದ ನಿಮಗೆ ಪರಿಚಯ ಆಗಿತ್ತು? ವೈಶಾಖ್ ಅವರು ನಾನು ಹುಡ್ದಾಗಿಂದ ಗೊತ್ತು. ಇವತ್ತು ಬೆಳಗ್ಗೆ ಅವರ ಸಾವನ್ನ ಮಾತಿನ ಕೇಳಿ ಬಂದು ಇಲ್ಲಿ ಬಂದಿದ್ದೀನಿ ನಾನಷ್ಟೇ. ಅವ್ರ ತಂದೆಯವರು ಹೋಗಿ FIR ಫೈಲ್ ಮಾಡಿ ಬಂದಿದ್ದಾರೆ. ಈಗ ಪೋಸ್ಟ್ ಮಾರ್ಟಮ್ ಆಗಬೇಕು. ಅದು ಬಿಟ್ಟರೆ ನನಗೇನು ವಿಚಾರ ಗೊತ್ತಿಲ್ಲ ಜಾಸ್ತಿ. ಸರ್, ಹಿಂದೆ ಅವ್ರ ಮೇಲೆ ಒಂದು ಕೇಸ್ ಆಗಿತ್ತು ಸ್ಟೇಷನಲ್ಲಿ, ಅದೇನಾದ್ರು ನಿಮ್ಮ ಹತ್ರ ಹೇಳ್ಕೊಂಡಿದ್ದಾರೆ? ಇಲ್ಲ, ಅದೇನು ಹೇಳ್ಕೊಟ್ಟೆ. ನಾನು ವೈಶಾಖಿಂದ 18 ಇಯರ್ಸಿಂದ ಸಂಪರ್ಕದಲ್ಲಿಲ್ಲ. ಅದೇ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್. ಅವ್ರ ತಂದೆ ನಮ್ಮ ತಂದೆ ಎಲ್ಲ ಒಟ್ಟಿಗೆ ಓದ್ದವರು ಅಷ್ಟೇ ಹೊರತು ಅದ್ರ ಮೇಲೆ ಏನೂ ಇಲ್ಲ ಅಂತ. ಅವರು ಫ್ಯಾಮಿಲಿ ಏನಾರು ಹೇಳಿದ್ರು ಸರ್? ಇಲ್ಲ, ನನಗೆ ಇನ್ನೂ ಮಾತಾಡೋಕ್ಕೆ ಸಿಕ್ಕಿಲ್ಲ. ಅದು FIR ಆಗಿದೆ ಅಂತ ಹೇಳಿದ್ರು. ಈಗ ಪೋಸ್ಟ್ ಮಾರ್ಟಮ್ ಬರ್ತಾರೆ ಅಂತ ಹೇಳಿದ್ರು ಹೊರತು ಅದ್ರ ಮೇಲೆ ಇನ್ನೇನು ಗೊತ್ತಿಲ್ಲ ನನಗೆ. ನಿಮ್ಮ ಜೊತೆ ಕೊನೆಯದಾಗಿ ಮಾತಾಡಿದ್ಯೋ? ಇಲ್ಲ, ನನ್ನ ಜೊತೆ ನಾನು 10 ಇಯರ್ಸ್ ಆಯ್ತು. ಒಂದು ಸಂಪರ್ಕ ಇಲ್ಲ ಈಗ. ಇಲ್ಲ ಸರ್, ಏನು ಗೊತ್ತಿಲ್ಲ ನನಗೆ. ಬಿಕಾಸ್ ನಾನು 8 ಇಯರ್ಸ್ ಆಯ್ತು ಒಂದು ಸಂಪರ್ಕ ಬಿಟ್ಟು. ನಾವು ಒಟ್ಟಿಗೆ ಚಿಕ್ಕವರಿದ್ದಾಗ ಒಟ್ಟಿಗೆ ಓಡಾಡ್ತಾ ಇದ್ವಿ ಎಲ್ಲ ಕಡೆ. ಫ್ಯಾಮಿಲಿ ಟ್ರಿಪ್ಸ್ ಎಲ್ಲ, ಫ್ಯಾಮಿಲಿ ಫ್ರೆಂಡು, ಕ್ಲೋಸ್ ಫ್ಯಾಮಿಲಿ ಫ್ರೆಂಡು, ತುಮಕೂರಿನವರೆಲ್ಲ ನಾವು. ಸೊ ಅದು ಬಿಟ್ಟರೆ ನನಗೇನು ಗೊತ್ತಿಲ್ಲ ಸರ್. ಆ ಸಂಬಂಧದ ಬಗ್ಗೆ ಏನು ಗೊತ್ತಿಲ್ಲ ನನಗೆ. ಅವರ ಉದ್ಯಮದ ಬಗ್ಗೆ, ಅವರ ಬಿಸ್ನೆಸ್ ಬಗ್ಗೆ, ಸ್ನೇಹಿತರಾಗಿ? ಇಲ್ಲ, ಬಿಸ್ನೆಸ್ ಏನಿಲ್ಲ. ಅವರು ಬಿಸ್ನೆಸ್ ಏನೋ ಕಾರ್ ವರ್ಕ್ಶಾಪ್ ಏನೋ ಇಟ್ಕೊಂಡಿದ್ರು. ಚೆನ್ನಾಗಿ ನಡೆಸ್ತಾ ಇದ್ರು. ಒಳ್ಳೆ ಮನುಷ್ಯ. ಹುಟ್ಟಾಗಿಂದ ನೋಡಿದ್ದೀನಿ. ನೋ ದಿಸ್ ಥಿಂಗ್. ಈ ವಾಸ್ ಎ ವೆರಿ ಗುಡ್ ಬಾಯ್. ಇಟ್ಸ್ ಎ ಬಿಗ್ ಲಾಸ್ ಅನ್ಸುತ್ತೆ ಅದು ಬಿಟ್ಟರೆ. ಬಟ್ ಈ ವಾಸ್ ವೆರಿ ಗುಡ್ ಇಸ್ ಎ ಗುಡ್ ಬಾಯ್. ಈಗ ಅವರ ಮಾನಸಿಕವಾಗಿ ಅಂದರೆ ಯಾವತ್ತಾದ್ರೂ ಖಿನ್ನತೆಗೊಳಗಾಗಿರುವಂಥದ್ದು, ಆ ಥರದ ಘಟನೆಗಳು ಏನೋ ನನಗೇನು ಹೇಳಿಲ್ಲ. ಅದನ್ನೇನು ಶೇರ್ ಮಾಡ್ಕೊಂಡಿಲ್ಲ ನನ್ನ ಜೊತೆ. ಹಿಂದೆ ಅವರು ಅರೆಸ್ಟ್ ಆಗಿದ್ದಾಗ ಏನಾದ್ರು ಭೇಟಿ ಆಗಿದ್ರಾ? ಇಲ್ಲ, ಭೇಟಿ ಆಗಿಲ್ಲ ಸರ್. ನಾವು ನನ್ನ ತಂದೆ ಕಳ್ಕೊಂಡು ಆಲೇ ಒಂದು 6-7 ತಿಂಗಳಾಯ್ತು. ನಾನು ಬ್ಯುಸಿ ಇದ್ದೀನಿ. ನನಗೂ ಏನು ಸಿಕ್ಕಿಲ್ಲ. ಅಲ್ಲ, ಬಟ್ 8 ಇಯರ್ಸ್ ಆಯ್ತು ನನಗೆ ಸಂಪರ್ಕ ಸಿಕ್ಕಿ. ಇದೆ ಅರ್ಜುನ್ ಅಂತ.